ಶ್ರೀಕೃಷ್ಣ ಹಳ್ಳಿ ತುಪ್ಪ ಪ್ರೆಸೆಂಟ್ಸ್ ಸುಚಿಕಿಚಿ ವಿತ್ ಮುರಳಿ ಚಾನೆಲ್ನಲ್ಲಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನವ್ಯ ಬೆಂಗಳೂರಿನಿಂದ ಶ್ರೀಕೃಷ್ಣ ತುಪ್ಪವನ್ನು ಬಳಸಿ ಮುರಳಿಯವರೇ ಒಂದು ಅಡುಗೆ ಮಾಡಿ ಕಳಿಸಿದ್ದೀನಿ. ಆ ರೆಸಿಪಿ ತುಂಬ ಸಖತ್ತಾಗಿದೆ, ನಿಮ್ಮ ಕಾರ್ಯಕ್ರಮದಲ್ಲೂ ಮಾಡಿ ಅಂಥೇಳಿ ನಮ್ಮ ಸ್ಪರ್ಧೆಯಲ್ಲಿ ಭಾಗವಹಿಸಿ ರೆಸಿಪಿನ ಕಳಿಸಿದ್ರು. ಅವರ ರೆಸಿಪಿನ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಡಿದ್ದೀವಿ. ಆಲೂ ಗೀ ರೋಸ್ಟ್ ಸಿಕ್ಕಾಪಟ್ಟೆ ಸಖತ್ತಾಗಿದೆ. ಕೃಷ್ಣ ತುಪ್ಪವನ್ನು ಉಪಯೋಗಿಸಿದ್ದೀವಿ. ನೀವು ಕೂಡ ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. Namaste, welcome back to Sri Krishna Halli Tuppa Suchi Kichi with Murli. This video is sponsored by Sri Krishna Halli Tuppa. ಶ್ರೀಕೃಷ್ಣ ತುಪ್ಪ, ಇದು ಹಳ್ಳಿ ತುಪ್ಪ. Amrit Noni Gastrin. ಕಾರಣಗಳು ಹಲವಿರಲಿ, ನಿವಾರಣೆಗೆ ಇರುವುದು ಒಂದೇ. ಅಮೃತ್ ನೋನಿ ಗ್ಯಾಸ್ಟ್ರೈನ್. Sunpure Sunflower Oil. ಸನ್ಪ್ಯೂರ್ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಎಣ್ಣೆ. Millex, Nature to Mankind. Nandini, ಲಕ್ಷಾಂತರ ಗ್ರಾಹಕರ ಮೆಚ್ಚುಗೆಯ ಬ್ರ್ಯಾಂಡ್. ನಮ್ಮ ಶ್ರೀಕೃಷ್ಣ ಹಳ್ಳಿ ತುಪ್ಪ ಕಾಂಟೆಸ್ಟಲ್ಲಿ ಭಾಗವಹಿಸಿ ನವ್ಯ ಬೆಂಗಳೂರಿಂದ ಒಂದು ಒಳ್ಳೆಯ ರೆಸಿಪಿನ ಕಳಿಸ್ಕೊಟ್ಟಿದ್ದಾರೆ. ಗೀ ರೋಸ್ಟ್ ಹಲವಾರು ಬಗೆಗಳನ್ನ ಮಾಡ್ತಾ ಇರ್ತೀವಿ. ಇವತ್ತಿನ ವಿಡಿಯೋದಲ್ಲಿ ಅವ್ರು ಕಳಿಸಿರೋಂಥ ರೆಸಿಪಿ ಆಲೂಗಡ್ಡೆಯ ಗೀ ರೋಸ್ಟ್. ಆಲೂಗಡ್ಡೆ ಗೀ ರೋಸ್ಟ್ಗೆ ಬೇಕಾಗುವ ಪದಾರ್ಥಗಳು: ಬೇಬಿ ಆಲೂಗಡ್ಡೆ, ಚಕ್ಕೆ, ಲವಂಗ, ಅನಾನಸ್ ಹೂವು, ಜೀರಿಗೆ, ಮೆಣಸು, ಸೋಂಪು, ಅರಿಶಿಣದ ಪುಡಿ, ಬ್ಯಾಡಗಿ ಮೆಣಸಿನಕಾಯಿ, ಹಸಿ ಮೆಣಸಿನಕಾಯಿ, ಧನಿಯಾ ಕಾಳು, ಗೋಡಂಬಿ, ಕರಿಬೇವು, ಕಸೂರಿ ಮೇಥಿ, ಮೊಸರು, ಈರುಳ್ಳಿ, ತುಪ್ಪ, ಉಪ್ಪು. ಮೊದಲನೇದಾಗಿ ಬೇಬಿ ಆಲೂಗಡ್ಡೆ, ಸಣ್ಣ ಸಣ್ಣ ಆಲೂಗಡ್ಡೆನ ತಗೊಂಡು ಇಲ್ಲಿ ನಾನು ಬೇಯಿಸಿಟ್ಟಿದ್ದೀನಿ. ಬೇಯಿಸ್ಕೋಬೇಕು. ಆಲ್ರೆಡಿ ಬೆಂದಿದೆ. ಇದು ಬೆಂದಿರೋಂಥ ಆಲೂಗಡ್ಡೆನ ತುಪ್ಪದಲ್ಲಿ ಇದನ್ನು ಬಾಡಿಸ್ಕೋಬೇಕಾಗುತ್ತೆ. ನಮ್ಮ ಅಡುಗೆಯಲ್ಲಿ ನಾನು ಬಳಸ್ತಾ ಇದ್ದೀನಿ ಶ್ರೀಕೃಷ್ಣ ಹಳ್ಳಿ ತುಪ್ಪ. ಹಳ್ಳಿಯ ಸಾಂಪ್ರದಾಯಿಕ ಸೊಗಡನ್ನು ತುಂಬಿರುವ ತುಪ್ಪ ಶ್ರೀಕೃಷ್ಣ ಹಳ್ಳಿ ತುಪ್ಪ. 100 ಗ್ರಾಮಷ್ಟು ತುಪ್ಪ ಬೇಕಾಗುತ್ತೆ, ಯಾಕಂದರೆ ಇದು ಗೀ ರೋಸ್ಟ್. ಇಲ್ಲಿ ಅರ್ಧ kg ಆಲೂಗಡ್ಡೆನ ತೊಗೊಂಡಿದ್ದೀನಿ. ಬೇಬಿ ಪೊಟ್ಯಾಟೋಸ್, ಬೇಬಿ ಆಲೂಗಡ್ಡೆ. ಗೀ ರೋಸ್ಟ್ ಬೇರೆ ಬೇರೆದು ತಿಂದಿರ್ತೀವಿ, ಬಟ್ ಆಲೂಗಡ್ಡೆದು ರುಚಿ ಬೇರೆ ಥರನೇ ಇರುತ್ತೆ. ಇವತ್ತು ಅವ್ರು ಕಳಿಸಿರೋ ರೆಸಿಪಿಲಿ ಟೇಸ್ಟ್ ಹೇಗಿರುತ್ತೆ ನೋಡೋಣ. ಬೇಬಿ ಆಲೂಗಡ್ಡೆ ಬೇಯಿಸಿಟ್ಕೊಂಡಿದ್ದೀನಿ, ಬೆಂದು ಸಿಪ್ಪೆ ತೆಗೆದಿಟ್ಟಿರೋಂಥದ್ದು. ಈಗ ಇದನ್ನು ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ನಾನು ಇಲ್ಲಿ ಆಲೂಗಡ್ಡೆಗೆ ಹಿಡಿಯೋಷ್ಟು ಸಾಲ್ಟ್ನ ಈಗ ಸೇರಿಸ್ಕೊತೀನಿ. ಮತ್ತೆ ನಾವು ಗೊಜ್ಜಿಗೆ ಗೀ ರೋಸ್ಟ್ ಗ್ರೇವಿಗೆ ಸೇರಿಸ್ಕೊಳ್ಳೋಣ. ವೆರಿ ಲೈಟಾಗಿ ಸ್ವಲ್ಪ ನೀವು ಆಲೂಗಡ್ಡೆಗೆ ಸ್ಪ್ರಿಂಕಲ್ ಮಾಡ್ಕೊಳ್ಳಿ. ಆಲೂಗಡ್ಡೆಗೆಲ್ಲ ಉಪ್ಪಿನ ಅಂಶ ಇಟ್ಕೊಳ್ಳುತ್ತೆ. ಹಾಗೂ ಚಿಟಿಗೆಯಷ್ಟು ಅರಿಶಿನ. ಇದು ಕಂದು ಬಣ್ಣ ಬರೋವರೆಗೂ, ಗೋಲ್ಡನ್ ಬ್ರೌನ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ಆವಾಗ ಗೀ ರೋಸ್ಟಲ್ಲಿ ಆಲೂಗಡ್ಡೆ ರುಚಿಯಾಗಿರುತ್ತೆ. ಶ್ರೀಕೃಷ್ಣ ತುಪ್ಪದಿಂದ ಈಗ ಭಾರಿ ಉಳಿತಾಯ. ಪ್ರತಿ ಅರ್ಧ ಲೀಟರ್ ಪೌಚ್ನೊಂದಿಗೆ 150 ರೂಪಾಯಿ ಬೆಲೆಯ ಕಂಟೈನರ್ ಉಚಿತ. ಸಾಂಪ್ರದಾಯಿಕ ಸೊಗಡಿನ ತುಪ್ಪ ಶ್ರೀಕೃಷ್ಣ ಹಳ್ಳಿ ತುಪ್ಪ. ಒಳ್ಳೆ ಗೋಲ್ಡನ್ ಬ್ರೌನ್ ಆಗಿದೆ. ಆ ತುಪ್ಪದ ಘಮ ಫುಲ್ ನಮ್ಮ ಕಿಚನ್ ಫುಲ್ ಆಗೋಗಿದೆ. ಈಗ ಇದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ತೀನಿ ಆಲೂಗಡ್ಡೆನ. ಈಗ ಅದೇ ಬಾಣಲಿನಿ ನಾವು ಗೀ ರೋಸ್ಟ್ ಬೇಕಾಗಿರೋ ಮಸಾಲೆ ಪದಾರ್ಥಗಳನ್ನ ಹುರ್ಕೊಂಡು ರುಬ್ಕೋಬೇಕಾಗುತ್ತೆ. ಚಕ್ಕೆ ಸಣ್ಣ ತುಂಡುಗಳು ಒಂದು ಸ್ಮಾಲ್ ಪೀಸಸ್ ಆಗಿದೆ. 4 ತುಂಡು 1/4 ಇಂಚಷ್ಟು. ಒಂದು ಅನಾನಸಲ್ಲಿ ಜಸ್ಟ್ 1/4 ಭಾಗ ಹಾಕ್ಕೊಳ್ಳಿ, ತುಂಬ ಫ್ಲೇವರ್ ಇರುತ್ತೆ. 1/4 ಭಾಗದ ಅನಾನಸ್ ಹೂವು, ಒಂದು 3 ಲವಂಗ, 1/4 ಟೀ ಸ್ಪೂನಷ್ಟು ಸೋಂಪು, ಮೆಣಸು ಒಂದು 8-10 ಮೆಣಸು ಕಾಳು, ಜೀರಿಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಮೆಣಸು, ಚಕ್ಕೆ, ಲವಂಗ, ಸೋಂಪು, ಅನಾನಸ್ ಹೂವು, ಲವಂಗ ಇಷ್ಟನ್ನು ನಾವು ಒಂದು ಒಳ್ಳೆ ಘಮ ಬರೋವರೆಗೂ ಬಾಡಿಸ್ಕೊಳ್ಳಿ. ಹಾಗೂ ಖಾರಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 10ರಿಂದ 12 ಬ್ಯಾಡಗಿ ಮೆಣಸಿನ್ಕಾಯಿ. ಇದು ಒಂದು ಬ್ಯಾಡಗಿ ಮೆಣಸಿನ್ಕಾಯಿ ಒಳ್ಳೆ ರುಚಿ ಕೊಡುತ್ತೆ. ಹಾಗೂ ಗೀ ರೋಸ್ಟ್ ಅಂದ್ರೇ ರೆಡ್ ಕಲರ್ ಇರೋಂಥದ್ದು, ಒಂದು ಒಳ್ಳೆಯ ಬಣ್ಣಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿ. ಧನಿಯಾ ಕಾಳು 2 ಟೇಬಲ್ ಸ್ಪೂನಷ್ಟು ಧನಿಯಾ ಕಾಳು. ಯಾವಾಗಲೂ ಸ್ಪೈಸಸ್ನ ಒಂದು ಒಳ್ಳೆ ಅರೋಮಾ ಬರೋವರೆಗೂ, ಘಮ ಬರೋವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಬಾಡಿಸ್ಕೊಳ್ಳಿ. ಇದನ್ನು ಈಗ ಕಂಪ್ಲೀಟಾಗಿ ತಣ್ಣಗೆ ಮಾಡಿಕೊಂಡು ರುಬ್ಕೋಬೇಕು. ನನ್ನ ಫೇವರೇಟ್ ನಂದಿನಿ ಚೀಸ್. ಈಗ ಎಲ್ಲರ ಫೇವರೇಟ್ ನಂದಿನಿ ಚೀಸ್. ತಣ್ಣಗಾಗಿದೆ. ಇದನ್ನು ಈಗ ರುಬ್ಕೋಬೇಕು. ಇದನ್ನು ಸ್ವಲ್ಪ ನೀರು ಸೇರಿಸ್ಕೊಂಡು ಕಂಪ್ಲೀಟಾಗಿ ಫೈನ್ ಪೇಸ್ಟಾಗಿ ರುಬ್ಕೋಬೇಕು. ಕಂಪ್ಲೀಟಾಗಿ ನುಣ್ಣಗೆ ರುಬ್ಕೋಬೇಕು.
ಶ್ರೀಕೃಷ್ಣ ತುಪ್ಪದಿಂದ ಈಗ ಭಾರಿ ಉಳಿತಾಯ. ಪ್ರತಿ ಅರ್ಧ ಲೀಟರ್ ಪೌಚ್ನೊಂದಿಗೆ 150 ರೂಪಾಯಿ ಬೆಲೆಯ ಕಂಟೈನರ್ ಉಚಿತ. ಸಾಂಪ್ರದಾಯಿಕ ಸೊಗಡಿನ ತುಪ್ಪ ಶ್ರೀಕೃಷ್ಣ ಹಳ್ಳಿ ತುಪ್ಪ. ಈಗ ರುಬ್ಬಿರೋಂಥ ಮಸಾಲೆ ರೆಡಿ ಇದೆ. ಆಲೂಗಡ್ಡೆನ ತುಪ್ಪದಲ್ಲಿ ಹುರಿದಿಟ್ಕೊಂಡಿದ್ದೀವಿ. ಇವಾಗ ಎಲ್ಲ ಮಿಕ್ಸಪ್ ಮಾಡೋದೇನೆ. ಆ ರುಬ್ಬಿರೋಂಥ ಮಸಾಲೆನ ಚೆನ್ನಾಗಿ ಫಸ್ಟೀಗ ತುಪ್ಪದಲ್ಲಿ ಹಾಗೂ ತುಪ್ಪದಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು. ನಾನು ಬಳಸ್ತಾ ಇದ್ದೀನಿ ಪ್ಯೂರ್ ಸನ್ಫ್ಲವರ್ ಆಯಿಲ್. 1-2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ. ಜಾಸ್ತಿ ಎಣ್ಣೆ ಬೇಡ, ಯಾಕಂದರೆ ಇಲ್ಲಿ ತುಪ್ಪದ ಪ್ರಮಾಣ ಜಾಸ್ತಿ. ಕರ್ನಾಟಕದ ನಂಬರ್ 1 ಅಡುಗೆ ಎಣ್ಣೆ ಪ್ಯೂರ್ ಸನ್ಫ್ಲವರ್ ಆಯಿಲ್. ಇದು ಕೆಮಿಕಲ್ ಫ್ರೀ ಟೆಕ್ನಾಲಜಿಯಿಂದ ತಯಾರಾದ ಭಾರತದ ಏಕೈಕ ಫಿಸಿಕಲಿ ರಿಫೈನ್ಡ್ ಸೂರ್ಯಕಾಂತಿ ಎಣ್ಣೆ. ಇದರಲ್ಲಿ ವಿಟಮಿನ್ ಎ, ಡಿ ಹಾಗೂ ಇ ಹೇರಳವಾಗಿದೆ. ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ ಹಾಗೂ ಎಣ್ಣೆ ಬಹಳ ಲೈಟ್ ಆಗಿದೆ. ತುಪ್ಪ 1-2 ಚಮಚದಷ್ಟು ತುಪ್ಪ ಮತ್ತು ಎಣ್ಣೆ ಕಾದಿದೆ. ಗೋಡಂಬಿ 1-2 ಚಮಚದಷ್ಟು ಗೋಡಂಬಿ. ಗೀ ರೋಸ್ಟಲ್ಲಿ ಗೋಡಂಬಿ ಚೆನ್ನಾಗಿರುತ್ತೆ ಟೇಸ್ಟಾಗಿ. ಸ್ವಲ್ಪ ಕರಿಬೇವು, ಹಸಿಮೆಣಸಿನ್ಕಾಯಿ 6-8 ಹಸಿಮೆಣಸಿನ್ಕಾಯಿ. ಸ್ವಲ್ಪ ಇದು ಬಾಡಿಸ್ಕೊಂಡು ನಂತರ ಈಗ ಈರುಳ್ಳಿನ ಸೇರಿಸ್ಕೊಡೋಣ. 1 ದೊಡ್ಡ ಈರುಳ್ಳಿ. ನಮ್ಮ ಶುಚಿ ಕಿಚಿ ವ್ಯೂವರ್ಸ್, ನಿಮ್ಮ ಫೀಡ್ಬ್ಯಾಕ್ ಪ್ರತಿಯೊಂದು ಎಲ್ಲ ಬಂದು ರೀಚ್ ಆಗ್ತಾ ಇದೆ. ನಿಮ್ಮ ಕಮೆಂಟ್ಸ್ ಎಲ್ಲ ನೋಡಿ ನಮಗೆ ಖುಷಿಯಾಗಿದೆ. ನೀವು ಮನೇಲಿ ಅಡುಗೆಗಳನ್ನ ಟ್ರೈ ಮಾಡಿ ನನಗೆ ಫೀಡ್ಬ್ಯಾಕ್ನ ಕೊಟ್ಟಿದ್ದೀರಾ. ಎಲ್ಲರಿಗೂ ಒಂದು ದೊಡ್ಡ ಥ್ಯಾಂಕ್ಸ್. ಸೂಪರ್ ನಿಮ್ಮ ಫೀಡ್ಬ್ಯಾಕ್. ಸ್ವಲ್ಪ ಈರುಳ್ಳಿ ಪಿಂಕ್ ಕಲರ್ಗೆ ಚೇಂಜ್ ಆಗಬೇಕು. ಇದು ಸ್ವಲ್ಪ ಚೆನ್ನಾಗಿ ತುಪ್ಪದಲ್ಲಿ ಬಾಡಿಸ್ಕೊಂಡಾಗ ಚೆನ್ನಾಗಿರುತ್ತೆ. ಈಗ ರುಬ್ಬಿರೋಂಥ ಮಸಾಲೆ, ಗೀ ರೋಸ್ಟಿನ ಮಸಾಲೆನ ಸೇರಿಸ್ತಾ ಇದ್ದೀನಿ. ಯಾವುದೇ ಗೀ ರೋಸ್ಟ್ ಮಾಡಿ ಈ ಮಸಾಲೆನ ಹುರ್ಕೊಳ್ಳೋದೇ ಒಂದು ಟಿಪ್. ಇದು ಚೆನ್ನಾಗಿ ಇದನ್ನ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು. ಆ ಮಸಾಲೆಯ ಹಸಿ ವಾಸನೆಗಳೆಲ್ಲ ಏನಿದೆ ಹೋಗ್ಬೇಕು. ನೀವು ಎಷ್ಟು ಚೆನ್ನಾಗಿ ಈ ಮಸಾಲೆನ ರೋಸ್ಟ್ ಮಾಡ್ತೀರಾ, ಗೀ ರೋಸ್ಟ್ ಅಷ್ಟೇ ಚೆನ್ನಾಗಿರುತ್ತೆ. ನೋಡಿ, ಅದು ಬಾಡಿಸ್ಕೊಳ್ಳುವಾಗ ಘಮ ಗೀ ರೋಸ್ಟಿಂದು ಗೊತ್ತಾಗುತ್ತೆ. ಸ್ವಲ್ಪ ಇದನ್ನ ಫ್ರೈ ಮಾಡಿಕೊಂಡು ನಂತರ ನೀರನ್ನ ಆ್ಯಡ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಹುರಿದಿದ್ದೀನಿ ಮಸಾಲೆನ. ಈಗ ನೀರನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳಿ, ಯಾಕಂದರೆ ಇದು ಒಂದು ಸೆಮಿ ಥಿಕ್ ಗ್ರೇವಿ ಗೀ ರೋಸ್ಟ್. ತುಂಬ ತೆಳುವಾಗಬಾರ್ದು, ನೋಡಿಕೊಂಡು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಈ ಪಾಯಿಂಟಲ್ಲಿ ಈಗ ನಾನು ಸಾಲ್ಟ್ನ ಸೇರಿಸ್ತೀನಿ, ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಜಸ್ಟ್ ಆಲೂಗಡ್ಡೆಗೆ ಸ್ಪ್ರಿಂಕಲ್ ಮಾಡಿದ್ದೀವಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಕುದೀತಾ ಇದೆ. ಇದಕ್ಕೆ ಗಟ್ಟಿಯಾದಂಥ ಮೊಸರು, 50 ml ಅಷ್ಟು ಮೊಸರನ್ನ ಸೇರಿಸ್ಕೊಳ್ಳಿ. ಮೊಸರನ್ನ ಸೇರಿಸಿದಾಗ ಅದು ಒಂದು ತಿಕ್ಕಾಗಿ ಬರುತ್ತೆ, ಕ್ರೀಮಿಯಾಗಿ ಬರುತ್ತೆ ಗ್ರೇವಿ. ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್. ಇಷ್ಟು ಬಾಡಿಸ್ಕೋಬೇಕು. ಆ ತುಪ್ಪ ಏನಿದೆ ಅದು ಸೈಡಲ್ಲಿ ಬಿಟ್ಕೊಂಡು ಬಂದಾಗ ಫ್ಯಾಟ್ ಕಂಟೆಂಟು ಈ ಗ್ರೇವಿ, ಗೀ ರೋಸ್ಟಿನ ಗ್ರೇವಿ ರೆಡಿಯಾಗಿದೆ ಅಂತ. ಈ ತುಪ್ಪ ಸೈಡೆಲ್ಲ ತೇಲ್ಕೊಂಡು ಬಂದ ಮೇಲೆ ಆಲೂಗಡ್ಡೆನ ಸೇರಿಸ್ಕೊಳ್ಳೋಣ. ಆಲೂಗಡ್ಡೆ ಆಲ್ರೆಡಿ ನಾವು ತುಪ್ಪದಲ್ಲಿ ಹುರಿದಿಟ್ಕೊಂಡಿದ್ದೀವಿ. ಕಡೆಯಲ್ಲಿ ಲಾಸ್ಟಲ್ಲಿ ಆ್ಯಡ್ ಮಾಡಿದರೆ ಆಯಿತು. ಆಲೂಗಡ್ಡೆ ಆ್ಯಡ್ ಮಾಡಿದ್ಮೇಲೆ 2-3 ನಿಮಿಷದ ಕಾಲ ಚೆನ್ನಾಗಿ ಕುದಿಬೇಕು. ಯಾಕಂದರೆ ಆ ಮಸಾಲೆಗಳೆಲ್ಲ ಆಲೂಗಡ್ಡೆಗೆ ಸೇರ್ಕೋಬೇಕು. ಯಾಕಂದರೆ ಈಗ ಫೈನಲಾಗಿ ಆ್ಯಡ್ ಮಾಡಿದ್ದೀವಿ, ಆ ಮಸಾಲೆ ಆಲೂಗಡ್ಡೆ ಒಳಗಡೆ ಹೋಗಬೇಕು. ಹೇ, ನಾ ಹೇಗೆ ಕಾಣಿಸ್ತಿದ್ದೀನಿ? ಆಹಾ, ಯಮ್ಮಿ, ಟೇಸ್ಟಿ. ಸಾರಿ, ಯಮ್ಮಿ, ಟೇಸ್ಟಿ. ನೀ ಸೀರೆಯ ಹುಟ್ಟು ವಯ್ಯಾರದಿ ಬಂದೆ. ನಾ ಒಮ್ಮೆ ನಿನ್ನ ಮತ್ತೊಮ್ಮೆ ನನ್ನ ಅಡುಗೆಯನ್ನ ನೋಡುತ್ತಲೇ ನಿಂತೆ. ವಾರೆ ವಾ, ಮಾಸ್ಟರ್ ಶೆಫ್ ಆದ್ರೂ ಕವಿ. ಪ್ಯೂರ್ ಸನ್ಫ್ಲವರ್ ಆಯಿಲ್ ಹೆಲ್ದಿ, ಕೆಮಿಕಲ್ ಫ್ರೀ ಮತ್ತು ಇದರಲ್ಲಿದೆ ವಿಟಮಿನ್ಸ್ ಎ, ಡಿ ಮತ್ತು ಇ. 30 ವರ್ಷಗಳಿಂದ ಶುದ್ಧತೆ ಮತ್ತು ಆರೋಗ್ಯದ ಪರಿಪೂರ್ಣ ಅನುಬಂಧ. ಚೆನ್ನಾಗಿ ತುಪ್ಪ ಬಿಡೋವರೆಗೂ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ತುಪ್ಪ ಮೇಲೆಲ್ಲ ತೇಲ್ಕೊಂಡು ಬಂದಿದೆ, ಅವಾಗ ಗೀ ರೋಸ್ಟ್ ರೆಡಿಯಾಗಿದೆ ಅಂತ. ಫೈನಲ್ ಆಗಿ ಸ್ವಲ್ಪ ಕಸೂರಿ ಮೇಥಿ ಸೇರಿಸಿದ್ರೆ ಗೀ ರೋಸ್ಟ್ ರೆಡಿಯಾಗುತ್ತೆ. ಆಲೂಗಡ್ಡೆಯ ಗೀ ರೋಸ್ಟ್ ರೆಡಿಯಾಗಿದೆ. ಡಿಶ್ ಔಟ್ ಮಾಡ್ಕೊಳ್ಳೋಣ. ಏನಪ್ಪ ವಿಶೇಷ ಇವತ್ತು? ಏನಪ್ಪ ಇದು ಚಿಕ್ಕ ಚಿಕ್ಕ ಮೊಟ್ಟೆ ತರಿಸ್ಬಿಟ್ಟಿದ್ಯಾ? ಮೊಟ್ಟೆನಾ ಇದು? ಇದು ಶ್ರೀಕೃಷ್ಣ ಕಂಟೆಸ್ಟ್ ಅಲ್ಲಿ ನವ್ಯಾನ್ ಅವರು ಒಂದು ರೆಸಿಪಿ ಕೊಟ್ಟಿದ್ರು. ಬೇಬಿ ಆಲೂಗಡ್ಡೆಯ ಗೀ ರೋಸ್ಟ್. ಇದು ರುಚಿ ನೋಡಿ ರೆಡಿಯಾಗಿದೆ. ಯೂಶಲಿ ಎಲ್ಲರೂ ಕೂಡ ಪನ್ನೀರ್ ಗೀ ರೋಸ್ಟ್ ಮಾಡ್ತಾರೆ, ಚಿಕನ್ ಗೀ ರೋಸ್ಟ್ ಮಾಡ್ತಾರೆ, ಪ್ರಾನ್ ಗೀ ರೋಸ್ಟ್ ಮಾಡ್ತಾರೆ, ಫಿಶ್ ಗೀ ರೋಸ್ಟ್ ಮಾಡ್ತಾರೆ. ನಮ್ಮ ಕಾರ್ಯಕ್ರಮದಲ್ಲಿ ನಾವು ವೆಜ್ಜವ್ರಿಗೋಸ್ಕರ ಆಲೂಗಡ್ಡೆನ ಸಣ್ಣ ಆಲೂಗಡ್ಡೆನ ಬಳಸಿ ಮಾಡಿರ್ತಕ್ಕಂಥ ಗೀ ರೋಸ್ಟು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನವ್ಯ ಅವ್ರು ಮಾಡಿದ್ದಾರೆ. ನವ್ಯ ಅವರೇ
ತಿನ್ನೋಡ್ತೀನಿ ತಾಳಿ ಹೆಂಗೆ ಮಾಡಿದ್ದೀರಾ ಅಂತ ಕೊಡಮ್ಮ. ಓಹೋ ಹೋ ಹೋ ಅಂದ್ರೆ ದೋಸೆ ಇಲ್ಲ, ಇಡ್ಲಿ ಕೊಟ್ಟಿದ್ದೀನಿ, ದೋಸೆ ಕೇಳಬೇಡಿ. ಏನೋ ಒಂದು ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಗೀ ರೋಸ್ಟು ಅಂತ. ತುಂಬ ಮಜವಾಗಿರುತ್ತೆ ಗೀ ರೋಸ್ಟ್ ತಿನ್ನೋಕ್ಕೆ. ನಾವು ಚಿಕನ್ನು, ಫಿಶು, ಪ್ರಾಣ ತಿಂದು ಆಲೂಗಡ್ಡೆ ತಿನ್ನಬೇಕು ಸ್ವಲ್ಪ ಕಷ್ಟ ಆಗುತ್ತೆ. ಇನ್ನು ಆಲೂಗಡ್ಡೆ ತಿಂದಿಲ್ಲ ನೀವು, ಆಲೂಗಡ್ಡೆ ರುಚಿ ನೋಡಿ, ಯಾಕಂದ್ರೆ ಅದನ್ನ ತುಪ್ಪದಲ್ಲಿ ಬಾಡಿಸ್ಕೊಂಡಿದ್ದೀವಿ ನಾವು. ಆ ರುಚಿ ಬೇರೆ. ಶ್ರೀಕೃಷ್ಣ ತುಪ್ಪದಲ್ಲಿ ನಾವು ಆಲೂಗಡ್ಡೆನ ಫ್ರೈ ಮಾಡಿರೋದ್ರಿಂದ ಈ ಬರೀ ಗ್ರೇವಿ ತಿಂದ್ರೆ ಆ ಟೇಸ್ಟ್ ಸಿಕ್ಕಲ್ಲ, ಆಲೂಗಡ್ಡೆ ಜೊತೆಗೆ ಗೀ ರೋಸ್ಟ್ ತಿನ್ಬೇಕು. ಚೆನ್ನಾಗಿದೆ ನೋಡಿ, ಅದ್ರೊಟ್ಟಿಗೆ ತಿಂದಾಗ ಗೊತ್ತಾಗುತ್ತೆ. ಇಷ್ಟ ಆಗುತ್ತೆ ತುಂಬ ಜನಕ್ಕೆ ಅಲ್ಲ, ಆಲೂಗಡ್ಡೆ ಇಷ್ಟಪಡೋರು ತುಂಬ ಜನ ಇದ್ದಾರೆ. ತುಂಬ ಜನ ನೀರು ದೋಸೆಗೆ ತುಂಬ ಖುಷಿಯಾಗಿ ಗೀ ರೋಸ್ಟ್ಗಳನ್ನ ತಿಂತಾರೆ. ಇಡ್ಲಿ, ಚಪಾತಿ ಎಲ್ಲರಿಗೂ ನಾವು ಅಭ್ಯಾಸ ಮಾಡ್ಕೊಂಡ್ಬಿಡ್ತೀವಿ, ಯಾಕಂದ್ರೆ ಚೆನ್ನಾಗಿರುತ್ತಲ್ಲ. ಇಡ್ಲಿಯಿಂದ ಏನು ರುಚಿ ಬರಲ್ಲ, ಚಟ್ನಿ ನಾವು ಮಾಡುವ ಪಲ್ಯ ಮಾಡುವ ಸೈಡ್ಸಿಂದ ಇಡ್ಲಿಗೆ ರುಚಿ ಬರುತ್ತೆ. ಇಡ್ಲಿಲಿ ಏನಿರುತ್ತೆ ರೀ, ಆದ್ದರಿಂದ ಇದು ಚೆನ್ನಾಗಿತ್ತು ಅಂತ ಹೇಳಿದ್ರೆ ಸೈಡ್ಸು ಯಾವ್ದ್ರಲ್ಲಿ ಬೇಕಾದ್ರೆ ತಿನ್ಬೋದು. ಅದ್ಭುತವಾಗಿ ಮಾಡಿದ್ದಾರೆ ಗೀ ರೋಸ್ಟು. ಆಲೂಗಡ್ಡೆಯ ಗೀ ರೋಸ್ಟು, ಸಣ್ಣ ಸಣ್ಣ ಆಲೂಗಡ್ಡೆಯನ್ನು ಬಳಸಿ ಮಾಡಿರ್ತಕ್ಕಂಥ ಗೀ ರೋಸ್ಟು ತುಂಬ ಚೆನ್ನಾಗಿದೆ. ನೀವು ಕೂಡ ನಮ್ಮ ಕಾರ್ಯಕ್ರಮ ನೋಡ್ಕೊಳ್ಳಿ, ಒಳ್ಳೊಳ್ಳೆ ಹೊಸ ಹೊಸ ಅಡುಗೆಗಳನ್ನ ಮಾಡ್ಕೊಳ್ಳಿ. ತುಂಬ ಜನಕ್ಕೆ ಗ್ಯಾಸ್ಟ್ರಿಕ್ ಸಮಸ್ಯೆ ಬಂದೇ ಬರುತ್ತೆ. ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಕಾರಣ ಏನೇ ಇರಲಿ, ನಿವಾರಣೆಗಿರೋದು ಒಂದೇ ಅಮೃತ್ ನೋನಿ ಗ್ಯಾಸ್ಟ್ರಿನ್. 16ಕ್ಕಿಂತ ಹೆಚ್ಚು ಆಯುರ್ವೇದ ಪದಾರ್ಥಗಳನ್ನ ಬಳಸಿ ಮಾಡಿರುವಂಥದ್ದು. ವಿಜ್ಞಾನಿಗಳು, ಡಾಕ್ಟರ್ಗಳು ತಮ್ಮ ಸಂಶೋಧನೆಯಿಂದ ಹೊರ ತಂದಿರೋದು ಅಮೃತ್ ನೋನಿ ಗ್ಯಾಸ್ಟ್ರಿನ್. ಲಕ್ಷಾಂತರ ಜನರು ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ನರಳ್ತಾ ಇರೋರು ಇದು ತಗೊಂಡ್ಮೇಲೆ ಪರಿಹಾರವನ್ನು ಕಂಡುಕೊಂಡಿದ್ದಾರೆ. ಉಪಯೋಗಿಸೋದು ಕೂಡ ತುಂಬ ಸುಲಭ. ಈ ಗ್ರೀನ್ ಕಲರ್ ಬಾಟ್ಲ್ ಇರುತ್ತೆ, ಒಂದು ಮುಚ್ಚಳದಷ್ಟು ಔಷಧಿನ ಒಂದು 40 ml ಉರು ಬಿಚ್ಕಿರೋ ನೀರಿಗೆ ಹಾಕ್ಕೊಂಡು ಗಡಾಯಿಸ್ಬಿಟ್ರೆ ಒಂದ್ಸರಿ ಗ್ಯಾಸ್ಟ್ರಿಕ್ಕೇ ಬರೋಲ್ಲ. ಗ್ಯಾಸ್ಟ್ರಿಕ್ ಸಮಸ್ಯೆ ಜಾಸ್ತಿ ಇದ್ದರೆ ದಿನಕ್ಕೆ 2 ಸರಿ ತಗೊಳ್ಳಿ. ತುಂಬ ಅದ್ಭುತವಾದಂಥ ಪರಿಣಾಮಕಾರಿಯಾದಂಥ ಔಷಧಿ ಅಮೃತ್ ನೋನಿ ಗ್ಯಾಸ್ಟ್ರಿನ್. ಎಲ್ಲ ಕಡೆ ಸಿಗುತ್ತೆ. ಐ ಬಟನ್ನ ಪ್ರೆಸ್ ಮಾಡಿ ಆನ್ಲೈನ್ ಶಾಪಿಂಗ್ ಇದಕ್ಕೆ ಹೋಗುತ್ತೆ. ನೀವು ಆನ್ಲೈನಲ್ಲೂ ಕೂಡ ಅಮೃತ್ ನೋನಿ ಒಂದು ತುಂಬ ಪ್ರಾಡಕ್ಟ್ ಇದೆ, ಅದೆಲ್ಲ ಆನ್ಲೈನಲ್ಲಿ ಕೂಡ ಶಾಪ್ ಮಾಡ್ಬೋದು. ಸನ್ ಪ್ಯೂರ್ ಆಯಿಲು ಕರ್ನಾಟಕದ ನಂಬರ್ 1 ಅಡುಗೆ ಎಣ್ಣೆ ಯಾವುದಪ್ಪ ಅಂತ ನೀವು ನೋಡಿದ್ರೆ ಅದು ಸನ್ ಪ್ಯೂರ್ ಆಯಿಲು. ಭಾರತದ ಮೊಟ್ಟ ಮೊದಲನೆಯ ಫಿಸಿಕಲಿ ರಿಫೈನ್ ಮಾಡಿರೋ ಎಣ್ಣೆ ಅದು ಅಂದರೆ ಅದು ಸನ್ ಪ್ಯೂರ್ ಆಯಿಲೇ. ಜೊತೆಗೆ ನಾವು ಉಪಯೋಗಿಸೋದು ಎಣ್ಣೆ ಯಾವುದಪ್ಪ ಅಂದರೆ ಅದು ಸನ್ ಪ್ಯೂರ್ ಆಯಿಲೇ. ನೀವು ಕೂಡ ಸನ್ ಪ್ಯೂರ್ ಆಯಿಲನ್ನು ಆನ್ಲೈನಲ್ಲಿ ಕೂಡ ಶಾಪ್ ಮಾಡ್ಬೋದು. ಸಣ್ಣ ಕಿರಾಣಿ ಅಂಗಡಿಯಿಂದ ದೊಡ್ಡ ಸೂಪರ್ ಮಾರ್ಕೆಟ್ ತನಕ ಎಲ್ಲ ಅಂಗಡಿಗೂ ಸಿಗುವಂಥ ಎಣ್ಣೆ ಅಂದರೆ ಅದು ಕರ್ನಾಟಕದ ನಂಬರ್ 1 ಅಡುಗೆ ಎಣ್ಣೆ ಸನ್ ಪ್ಯೂರ್ ಆಯಿಲ್. ಈ ಐ ಬಟನ್ನ ಪ್ರೆಸ್ ಮಾಡಿ ಆನ್ಲೈನ್ ಸ್ಟೋರ್ಸ್ಗೆ ಹೋಗುತ್ತೆ. ಆನ್ಲೈನಲ್ಲಿ ಸನ್ ಪ್ಯೂರ್ ಅವರ ಎಲ್ಲ ಪ್ರಾಡಕ್ಟನ್ನು ಕೂಡ ಶಾಪ್ ಮಾಡ್ಬೋದು. ಮಿಲೆಟ್ಸಿಂದ ಮಾಡಿರೋದು ಮಿಲೆಟ್ಸು ತಿನ್ನೋಕ್ಕಾಗದೇ ಇದ್ದವರು ಮಿಲೆಟ್ಸ್ ಪೌಡ್ರನ್ನ ಬಿಸಿನೀರಲ್ಲಿ ಅಥವಾ ಬಿಸಿ ಬಿಸಿ ಹಾಲಲ್ಲಿ ಚೆನ್ನಾಗಿ ಕಲಸಿ ದಿನಕ್ಕೆ 1 ಗ್ಲಾಸ್ ಕುಡಿತಾ ಬಂದರೆ BP ಶುಗರ್ ಎಲ್ಲ ನಾರ್ಮಲ್ ಆಗಿರುತ್ತೆ, ವೆಯ್ಟು ರಿಡಕ್ಷನ್ ಆಗುತ್ತೆ, ಫಿಟ್ ಆ್ಯಂಡ್ ಫೈನಾಗಿ ಕಾಣ್ತೀರಾ. ಮುರಳಿಯವರ ಏನು ಸಿಗುತ್ತೆ ಮಿಲೆಟ್ಸು? ಐ ಬಟನ್ನ ಪ್ರೆಸ್ ಮಾಡಿ ಆನ್ಲೈನ್ ಸ್ಟೋರ್ಸ್ಗೆ ಹೋಗುತ್ತೆ. ಮಿಲೆಟ್ಸ್ ಅವ್ರದ್ದು ತುಂಬ ಪ್ರಾಡಕ್ಟ್ ಇದೆ, ಅದೆಲ್ಲ ಕೂಡ ಆನ್ಲೈನಲ್ಲಿ ಶಾಪ್ ಮಾಡ್ಬೋದು. ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ, ಹಳ್ಳಿ ಸೊಗಡಿನ ತುಪ್ಪ, ಭಾರತದ ಮೊಟ್ಟ ಮೊದಲನೇ ಹಳ್ಳಿ ಸೊಗಡ ತುಪ್ಪ. ಅರ್ಧ ಕೆಜಿ ತೊಗೊಂಡ್ರೆ ಒಂದು 150 ರೂಪಾಯಿ ಬೆಲೆ ಬರ್ತಕ್ಕಂಥ ಕಂಟೈನರು ಉಚಿತವಾಗಿ ಸಿಗುತ್ತೆ. ಆದಷ್ಟು ಬೇಗ ಶ್ರೀಕೃಷ್ಣ ತುಪ್ಪವನ್ನು ಪರ್ಚೇಸ್ ಮಾಡಿ. ಜೊತೆಗೆ ಶ್ರೀಕೃಷ್ಣ ತುಪ್ಪದ ಅಡುಗೆ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕಾದವರು ನಿಮ್ಮ ಶ್ರೀಕೃಷ್ಣ ತುಪ್ಪವನ್ನು ಬಳಸಿ ಒಳ್ಳೆಯ ಒಂದು ರೆಸಿಪಿ ಮಾಡಿ ನಮಗೆ ಕಳಿಸ್ಕೊಡಿ. ನಮ್ಮ ವಾಟ್ಸಪ್ಪಿನ ಸಂಖ್ಯೆ 9035026824 ಈ ನಂಬರ್ಗೆ ವಾಟ್ಸಪ್ಪನ್ನು ಮಾಡಿ ನಿಮ್ಮ ರೆಸಿಪಿಯೊಂದಿಗೆ. ಕರ್ನಾಟಕ ಮಿಲ್ಕ್ ಫೆಡರೇಷನ್ ಭಾರತದಲ್ಲಿ ಒಂದು ಉತ್ಕೃಷ್ಟವಾದ ಮಟ್ಟದ ಹಾಲಿನ ಉತ್ಪನ್ನಗಳು ತಯಾರಾಗುವಂಥ ಸ್ಥಳ ಯಾವುದಪ್ಪ ಅಂದರೆ ಅದು KMF ನಂದಿನಿ ಬ್ರ್ಯಾಂಡ್ ಮಾತ್ರ. ನಾವು ನಂದಿನಿ ಬ್ರ್ಯಾಂಡಿನ ಎಲ್ಲ ಪದಾರ್ಥಗಳನ್ನ ಬಳಸ್ತಾ ಇದ್ದೀವಿ. ನಂದಿನಿ ಬ್ರ್ಯಾಂಡಲ್ಲಿ ಕರೆದ ಪದಾರ್ಥಗಳು, ಹಾಲಿನ ಪದಾರ್ಥಗಳು ಎಲ್ಲವೂ ಸಿಗುತ್ತೆ. ಲಕ್ಷಾಂತರ ಗ್ರಾಹಕರ ಮೆಚ್ಚಿನ ಬ್ರ್ಯಾಂಡ್ ಯಾವುದಪ್ಪ ಅಂದರೆ ಅದು KMF ನಂದಿನಿ. ತುಂಬ ಹಾಲು ಗೀ ರೋಸ್ಟು ಇಲ್ಲಿ ಕಾಯ್ತಾ ಇದೆ. ಇಡ್ಲಿ ಇದೆ, ಮನೇಲಿ ದೋಸೆ ಬೇರೆ ಮಾಡ್ತಾ ಇದ್ದಾರೆ, ಚಪಾತಿ ಮಾಡಿಕೊಡು ಅಂತ ಕೇಳಿದ್ದೀನಿ. ಇವೆಲ್ಲ ತಿಂದು ಖಾಲಿ ಮಾಡ್ತೀವಿ. ಮತ್ತೆ ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ.